ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ಲಲಿತಾ. ಕರ್ನಾಟಕ ಭೀಮಸೇನಾ ಬೆಂಗಳೂರು ಸಂಘಟನೆ ವತಿಯಿಂದ ಸತಗತ ಭಗವಾನ್ ಬುದ್ಧ ಅವರ ಬುದ್ಧ ಪೂರ್ಣಿಮೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ.ಡಿ. ಮಾದರ್, ದಲಿತ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಎಲೆಕಾ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ತಿಮ್ಮಣ್ಣ ಮುಕ್ರಿ, ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಸವಿತಾ ಮುಕ್ರಿ, ಮಣಿಕಂಠ ಮುಕ್ರಿ, ಹನುಮಂತಪ್ಪ ಹರಿಜನ್, ವಿಠಲ್ ಹರಿಜನ್, ಸಮಾಜದ ಅನೇಕ ಮುಖಂಡರು ಹಾಗೂ ಪ್ರಗತಿಪರ ನಾಯಕರು, ಸಮಾಜದ ಬಂಧುಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. ದಯವಿಟ್ಟು ಎಲ್ಲರೂ ಸಂವಿಧಾನಕ್ಕೆ ಗೌರವ ಕೊಟ್ಟು ನಾವೆಲ್ಲರೂ ಶಾಂತಿಯುತವಾಗಿ ಕೇವಲ ಒಂದು 5 ನಿಮಿಷ ಸಂವಿಧಾನ ಪೀಠಿಕೆ ಓದೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೈಯನ್ನು ಈ ಥರ ಮುಂದೆ ಮಾಡಬೇಕು, ಕೈಯನ್ನು ಎಲ್ಲರೂ ಮುಂದೆ ಮಾಡಬೇಕು ಶಾಂತಿಯುತವಾಗಿ. ನಾನು ಒಬ್ಬನೇ ಓದ್ತೇನೆ, ಎಲ್ಲರೂ ಓದೋದು ಬೇಡ, ಒಬ್ಬರೇ ಯಾರಾದರೂ ಒಬ್ಬರು ಓದಿದ್ರು ಕೂಡ ನಡೀತದೆ. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮೆಲ್ಲರ ಹಣೆಬರವನ್ನು ಬರೆದಿರ್ತಕ್ಕಂಥ, ನಮ್ಮೆಲ್ಲರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶದ ಮಹಾನ್ ಗ್ರಂಥ ಸಂವಿಧಾನ ಗ್ರಂಥವನ್ನು ಓದುವಂಥ ಒಂದು ಪೀಠಿಕೆಯನ್ನು ಓದುವಂಥ ಸಂದರ್ಭ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಾದ ನಾವು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವೃದ್ಧಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು, ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ, ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳು 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನಬದ್ಧವಾಗಿ ವಿಧಿಸಿಕೊಂಡಿದ್ದೇವೆ. ಹಾಗಾಗಿ ನಾವೆಲ್ಲರೂ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಂವಿಧಾನ ವಿಷಯಕ್ಕೆ ತಲೆಬಾಗಿ ಮತ್ತೊಮ್ಮೆ ಮತ್ತೊಮ್ಮೆ ದೇಶದ ಸಂವಿಧಾನಕ್ಕಾಗಿ ಜೋರಾಗಿ, ದೇಶದ ಸಂವಿಧಾನಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ. ಎಲ್ಲ ಕುಲಬಾಂಧವರಿಗೆ ನನ್ನ ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಜಗಜೀವರಾಮ್ ಅವರ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪ್ರಗತಿಪರ ದಲಿತ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಶ್ರೀ ಎಲೆಕಾ ಪಾರ್ಟಿ, ನಮ್ಮ ಅಣ್ಣವರಿಗೆ ಮೊದಲು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಮತ್ತು ಅಭಿನಂದಿಸ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಘಟನೆಯ ಕಾರವಾರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು, ಸಹೋದರರು ಆಗಿರ್ತಕ್ಕಂಥ ತಿಮ್ಮಣ್ಣ ಮುಕ್ರಿ ಅವರೇ, ಅದೇ ರೀತಿಯಾಗಿ ಮಾನ್ಯ ನಮ್ಮ ಇನ್ನೊಬ್ಬರು ಮುಖ್ಯಸ್ಥರು ಬಂದಿದ್ದಾರೆ, ಪತ್ರಿಕಾ ಮಾಧ್ಯಮದ ವರ್ಗದ ಮುಖ್ಯಸ್ಥರೇ ಹಾಗೂ ಮುಕ್ರಿ ಸಮಾಜದ ಅಧ್ಯಕ್ಷರೇ ಹಾಗೂ ಭೀಮಶಪ್ಪನವರೇ, ಸಂಘಟನೆಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸವಿತಾ ಅವರೇ ಹಾಗೂ ಮಣಿಕಂಠ ಅವರೇ ಹಾಗೂ ವಿಠಲ್ ಅರ್ಜುನ್ ಅವರೇ
ಹನುಮಂತಪ್ಪ ಉಳಿಯವರೇ, ಇನ್ನೂ ಹಲವಾರು ಜನ ವೇದಿಕೆ ಮೇಲೆ ಆಸೀನರಾಗಿರ್ತಾರೆ. ಎಲ್ಲರಿಗೆ ನನ್ನ ಭೀಮಾ ವಂದನೆಗಳನ್ನು ತಿಳಿಸುತ್ತಾ, ಒಂದು ಕಡೆ ಏನಾಗ್ತಾ ಇದೆ ಅಂತಂದರೆ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಭಾಳ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರು. ಸುಮಾರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು 4 ತಿಂಗಳಾದರೂ ಕೂಡ ಕಷ್ಟಪಟ್ಟಿದ್ದಾರೆ. ಆದರೆ ಒಂದು ಬೇಜಾರು ಏನಾಗ್ತಾ ಇದೆ ಅಂತಂದರೆ ಮಾತನಾಡಲಿಕ್ಕೆ ನನಗೆಲ್ಲ ಒಂದು ಕಡೆ ಮನಸ್ಸೇ ಬರ್ತಾಯಿಲ್ಲ. ಯಾಕೆ ಬರ್ತಾಯಿಲ್ಲ ಅಂತಂದರೆ ಎಷ್ಟೋ ಕಷ್ಟಪಟ್ಟು ಸುಮಾರು ಲಕ್ಷಾನುಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿ ಇವತ್ತು ಕಾರವಾರ ಜಿಲ್ಲೆಯಲ್ಲಿ ಸಮಾಜ ಸಣ್ಣದಿದೆ. SC ಸಮಾಜ ಆಗಿರ್ಬೋದು, ST ಸಮಾಜ ಆಗಿರ್ಬೋದು, ಹಾಗೂ ಹಿಂದುಳಿದ ವರ್ಗ ಆಗಿರ್ಬೋದು. ಇದ್ದಷ್ಟು ಸಮಾಜಕ್ಕಾದರೂ ಕೂಡ ಎಲ್ಲ ಭಗವಾನ್ ಬುದ್ಧವರಂದರೆ ಯಾರು, ಜಗಜ್ಯೋತಿ ಬಸವೇಶ್ವರರಂದರೆ ಯಾರು, ಈ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಯಾರು, ಹಸಿರು ಕ್ರಾಂತಿ ಹರಿಕಾರರು ಡಾಕ್ಟರ್ ಬಾಬು ಜಗಜೀವರಾಮ್ ಅಂದರೆ ಯಾರು, ಇವರೆಲ್ಲರನ್ನೂ ಈ ಸಮಾಜಕ್ಕೆ ಪರಿಚಯಿಸಬೇಕು, ಸಮಾಜಕ್ಕೆ ಗುರುತಿಸ್ಬೇಕಂತೇಳಿ ಭಾಳ ಕಷ್ಟಪಟ್ಟು ಎಲ್ಲರೂ, ತಿಮ್ಮಣ್ಣ ಆಗಿರ್ಬೋದು, ಆಮೇಲೆ ಮಹಿಳಾ ಅಧ್ಯಕ್ಷರಾಗಿರ್ಬೋದು, ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ಬೋದು. ಆದರೆ ಜನನೇ ಇಲ್ಲ. ಯಾಕೆ ಜನ ಇಲ್ಲ ಅಂತಂದರೆ ನಾವೇನಾಗ್ತಾ ಇದ್ದೇವೆ ಅಂತಂದರೆ ಇನ್ನೊಬ್ಬರು ಕೊಡುವಂಥ ದುಡ್ಡಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಹೊರತು ನಮ್ಮ ಸ್ವಾಭಿಮಾನದಿಂದ, ನಮ್ಮ ಶ್ರಮದಿಂದ, ನಮ್ಮದೇ ಆದಂಥ ಒಂದು ಶಕ್ತಿಯಿಂದ, ನಮ್ಮದೇ ಆದಂಥ ಒಂದು ಗಡಸು ಸ್ವಾಭಿಮಾನದಿಂದ ನಾವು ಯಾರೂ ಕೂಡ ಕೆಲಸ ಮಾಡ್ತಾಯಿಲ್ಲ. ಈಗಾಗಲೇ ಹೇಳಿದರು ನಮ್ಮ ಇವರು ಯಾರು, ನಮ್ಮ ಉದ್ಘಾಟಕರಾಗಿ ಬಂದಿರತಕ್ಕಂಥ ಒಬ್ಬರು ನಮ್ಮ ಯುವ ನಾಯಕರು, ಕಾಂಗ್ರೆಸ್ ಮುಖಂಡರು ಹೇಳಿದರು ಆಗಲೇ ಒಂದು ಮಾತು, ಶಿಕ್ಷಣ ಅಂತ ಬಂದಾಗ ನಿಮ್ಮ ಖರ್ಚು ವೆಚ್ಚಗಳನ್ನ ಸಂಪೂರ್ಣ ನಾನು ಭರ್ತಿ ಮಾಡ್ತೇನೆ, ನಾನು ನೋಡ್ಕೊಳ್ತೇನೆ ಅಂತ ಹೇಳಿದರು. ಯಾರೂ ಭರ್ತಿ ಮಾಡೋದು ಬೇಕಾಗಿಲ್ಲ ಸರ್, ಯಾರೂ ಕೊಡೋದು ಬೇಕಾಗಿಲ್ಲ. ಮೊದಲು ನಮ್ಮ ಸಮಾಜಕ್ಕೆ ಪರಿಜ್ಞಾನ ಇಲ್ಲ, ವಿಷಯನೇ ಗೊತ್ತಿಲ್ಲ. ಮೊದಲಿತ್ತದೊಂದು ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿಬೇಕಾದಂಥ ಸಂದರ್ಭದಲ್ಲಿ ಇತ್ತಿದೆಲ್ಲ. ಇನ್ನೊಬ್ಬರ ಕಡೆಯಿಂದ ಉಪಕಾರಗಳನ್ನು ತಗೊಳ್ಳೋದು, ದುಡ್ಡುಗಳನ್ನಾಗಿರ್ಬೋದು, ನಾವು ಭಿಕ್ಷೆ ಬೇಡುವಂಥ ವ್ಯವಸ್ಥೆ ಅವತ್ತಿತ್ತು, ಇವತ್ತಿಲ್ಲ ರೀ. ಇದು ನಮ್ಮವ್ರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದರೆ ಅವರು ಮನೆ ಬಿಟ್ಟು ಹೊರಗಡೆನೇ ಬರೋದಿಲ್ಲ. ಎಲ್ಲಿ ಗೊತ್ತಾಗಬೇಕು? ಇವತ್ತು ಬುದ್ಧ ಪೂರ್ಣಿಮಾ ಮಾಡ್ತಾ ಇದ್ದಾರೆ, ಬಾಬಾ ಸಾಹೇಬ್ರ ಜಯಂತಿ ಮಾಡ್ತಾ ಇದ್ದಾರೆ, ನಾವು ಹೋಗ್ಬೇಕನ್ನುವಂಥ ಚಿಂತನೆ ಯಾವ ಜನರಿಗೂ ಇಲ್ಲ. ಜನರಿಗೆ ಬೇಕಾಗಿಲ್ಲ ರೀ. ಬಾಬಾ ಸಾಹೇಬ್ರ ಸಂವಿಧಾನ ಕೊಟ್ಟಿದ್ದಾರೆ, ಇರ್ಲಿಕ್ಕೆ ಆಶ್ರಯ ಕೊಟ್ಟಿದ್ದಾರೆ, ಬದುಕಲಿಕ್ಕೆ ಹಕ್ಕನ್ನು ಕೊಟ್ಟಿದ್ದಾರೆ, ಊಟ ಮಾಡಲಿಕ್ಕೆ ಒಂದು ತನ್ನ ಕೊಟ್ಟಿದ್ದಾರೆ, ಸಾಕು. ಯಾಕೆ ಬೇಕು ರೀ ನಮಗೆ? ಯಾವಾಗ ಎಲ್ಲರೂ ಹಿಂದೆ ಇವತ್ತೇನು ಜಾತಿ ಪದ್ಧತಿ ಒಂದು ಲೆಕ್ಕದಲ್ಲಿದೆ, ಒಳ್ಳೆಯದು. ಏನಾದರೂ ನಿಮಗೆ 1947 ಬಿಫೋರ್ ಹಿಂದಿನ ಕಾಲ ಬಂದುಬಿಟ್ರೆ ಸತ್ತೋ ಬಿದ್ದೋ ಅಂತೇಳಿ ಎಲ್ಲರೂ ಬಂದು ಒಂದು ಕಡೆ ಗೂಡಲ್ಲೇ ಸೇರ್ತೀವಿ ನಮ್ಮ ಸಮಾಜದವರು. ಅವಾಗ ಗೊತ್ತಾಗ್ತದೆ, ಅವಾಗ ಅರಿವಾಗ್ತದೆ, ಅವಾಗ ನಮಗೆ ಬೇಕು ಬಾಬಾ ಸಾಹೇಬರು, ಅವಾಗ ಬೇಕು ನಮಗೆ ಬುದ್ಧವರು, ಅವಾಗ ಬೇಕು ಬಸವಣ್ಣವರು ಅಂತ ಗೊತ್ತಾಗ್ತದೆ. ಇದು ಯಾಕೆಷ್ಟು ಕಿಚ್ಚಿನಿಂದ ಹೇಳ್ತಾ ಇದ್ದೇನೆ ನಿಮಗಂತಂದರೆ, ಸುಮಾರು ನಾನು ಇವತ್ತಿಷ್ಟು ಸಣ್ಣ ವಯಸ್ಸಿನಲ್ಲೇ 18 ವರ್ಷದ ದಲಿತ ಸಂಘಟನೆ ಹೋರಾಟದ ಅನುಭವ ನಮಗಾಗಿದೆ. ಆಮೇಲೆ ಇವತ್ತು ಅಧ್ಯಕ್ಷರಿಗೆ ಸುಮಾರು ಒಂದು 40-50 ವರ್ಷ ಆಗಿರಬೇಕು ಈ ಸಂಘಟನೆ ಅನುಭವ. ಯಾಕೆ ನೋವು ಆಗ್ತಾ ಇದೆ ಅಂತಂದರೆ, ಅಂಬೇಡ್ಕರ್ ಅವರು ಅವತ್ತಿನ ಸಂದರ್ಭದಲ್ಲಿ ಒಂದು ಮಾತನ್ನು ತಲೆಗಿಟ್ಕೊಳ್ರಿ, 4 ಜನ ಕೂಡಲಿ, 40 ಜನ ಕೂಡಲಿ, ಇಲ್ಲ 400 ಜನ ಕೂಡಲಿ, 4 ಲಕ್ಷ ಜನ ಕೂಡಲಿ, ವಿಷಯ ಇಷ್ಟೇ, ಸತ್ಯಾಂಶ ಗೊತ್ತಾಗಬೇಕಷ್ಟೆ. ಸಮಾಜ ಒಂದು ಸಂದರ್ಭದಲ್ಲಿ ಹೆಂಗಿತ್ತು, ಇವತ್ತು ಹೇಗಿದೆ. ಒಂದು ಕರೆ ಕೊಟ್ಟರೆ ಬಾಬಾ ಸಾಹೇಬರು ಅವತ್ತಿನ ಸಂದರ್ಭದಲ್ಲಿ 1920, 25, 30, 35, 40ರಲ್ಲಿ ಎಲ್ಲ ಇಸ್ವಿಗಳಲ್ಲಿ ಬಾಬಾ ಸಾಹೇಬರು ಎಲ್ಲೋ ಒಂದು ಕಡೆ ಕುಂತ್ಕೊಂಡೊಂದು ಕರೆ ಕೊಟ್ಟರೆ ಮನೆ ಮನೆಗೆ ಹೇಳಲಿಕ್ಕೆ ಬರ್ತಿರ್ಕಿಲ್ಲ. ನಿಮಗೆಲ್ಲ ಇವತ್ತು ಗಾಡಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ, ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಿಮಗೆಲ್ಲ ಹೆಚ್ಚು ಕಡಿಮೆ ಆದರೆ 400 ರೂಪಾಯಿ ಖರ್ಚನ್ನು ಕೂಡ ಕೊಡ್ತಾರೆ. ಆದರೆ ಅವತ್ತಿನ ಸಂದರ್ಭ ಈ ಸಮಾಜಕ್ಕೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ರೇಡಿಯೋ ಇತ್ತು. ಇವತ್ತೆಲ್ಲ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾಗಳೆಲ್ಲ ಇವತ್ತು ನಿಮ್ಮ ಕೈಯಲ್ಲಿದ್ದಾವೆ. ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅಂಥೇಳಿ ನೀವೆಲ್ಲ ಕೂತಲ್ಲೇ ನೋಡ್ತಾ ಇರ್ತೀರ. ಆದರೆ ಬಾಬಾ ಸಾಹೇಬರು ಎಲ್ಲೋ ಒಂದು ಕಡೆ ಡೆಲ್ಲಿಯಲ್ಲಿ ಕೂತ್ಕೊಂಡು, ಲಂಡನ್ದಲ್ಲಿ ಕೂತ್ಕೊಂಡು, ಅಮೇರಿಕಾದಲ್ಲಿ ಕೂತ್ಕೊಂಡು, ಫಾರಿನ್ದಲ್ಲಿ ಕೂತ್ಕೊಂಡು ಒಂದು ಕರೆ ಕೊಟ್ಟರೆ ರೇಡಿಯೋದಲ್ಲಿ ರೆಕಾರ್ಡ್ ಹೋಗ್ತಿತ್ತು. ಬಾಬಾ ಸಾಹೇಬರು ಇಂಥ ತಾರೀಕಿನಂದು
ಇವತ್ತು ನಿಮಗೆಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ ಅಂತೇಳಿ ರೇಡಿಯೋದಲ್ಲಿ ಆಕಾಶವಾಣಿ ಮುಖಾಂತರ ಬಂದರೆ ಜನ, ಮಕ್ಕಳು, ಮರಿ, ಹೆಂಡತಿ, ಸಣ್ಣ ಮಕ್ಕಳು, ದೊಡ್ಡವರು, ಹೆಣ್ಮಕ್ಳು ಎಲ್ಲರೂ ಸೇರಿಬಿಡ್ತಿದ್ರು. ಯಾಕೆ ಸೇರ್ತಿದ್ರು ಅಂತಂದರೆ ಬದುಕಲಿಕ್ಕೆ ಅವಕಾಶ ಇದ್ರಿಕಿಲ್ಲಲ್ಲ, ಅವಾಗ ತ್ರಾಸಿತ್ತಲ್ಲ, ನಮಗೆ ತೊಂದರೆ ಇತ್ತಲ್ಲ, ನಾವು ಬದುಕಬೇಕಲ್ಲಪ್ಪ ಹೆಂಗಾದ್ರೂ ಮಾಡಿ ಅಂಥೇಳಿ ಕೂಡ್ತಿದ್ರು. ಹೌದಿಲ್ರಿ? ಅವಾಗ ಇವತ್ತು ನಾವು ನಿಮಗೆಲ್ಲ ನಮ್ಮ ಅಜ್ಜ ಮುತ್ತಜ್ಜರು, ತಾತ ಮುತ್ತಜ್ಜರು ಏನಿದ್ರಲ್ಲ ಹಿಂದೆ, ನಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ, ಅಜ್ಜ ಮುತ್ತಜ್ಜರು, ಅವ್ರಿಗೆಲ್ರಿಗೆ ಬದುಕಲಿಕ್ಕೆ ಅವಕಾಶನೇ ಇದ್ರಿಕಿಲ್ಲ. ಅಷ್ಟು ಟಾರ್ಚರ್ ಕೊಡ್ತಿತ್ತು ಈ ಸಮಾಜ, ಅಷ್ಟು ತೊಂದರೆ ಕೊಡ್ತಿತ್ತು. ನೀನು ಕೀಳು, ಚೆನ್ನಾಗಿ ಮನೆ ಹಾಕೊಂಡಿದ್ದೀವಿ, ಕಾರುಗಳಿದ್ದಾವೆ, ಗಾಡಿ ಕೂಡ ಇದ್ದಾವೆ, ಬೆಳೆದಿದೆ, ಎಲ್ಲ ಇದೆ. ಯಾಕೆ ಅವರು ಯಾವತ್ತೂ ಈ ಸಮಾಜನ ಒತ್ತುಗೊಳಿಸಲಿಕ್ಕೆ ತಯಾರಾಗಿ ಈ ಸಮಾಜದ ಮೇಲಕ್ಕಾಗಿ ಹೊರದವರು ಅವತ್ತಿನ ದಿವಸ ಬಾಬಾ ಸಾಹೇಬರು ಯಾರು, ಬಸವಣ್ಣವರಂದ್ರೆ ಯಾರು, ಬಾಬು ಜಗಜೀವನವರಂದ್ರೆ ಯಾರು ಹೇಳಿ ಕೂತ್ಕೊಂಡಲೇನೆ ಅವರ ಮನೆಗೆ ನಮಸ್ಕಾರ ಮಾಡುವಂಥ ಸಂದರ್ಭ ಬರ್ತದ. ಯಾಕೆ ಬರ್ತದಂದ್ರೆ ಏನು ಮಾಡಲಿಕ್ಕಾಗತ್ತಲ್ಲ, ಇವಾಗ ನೋಡ್ತಾ ಇದ್ದೀವಿ ದಿನ ಬೆಳಗ್ಗೆ ತಕ್ಷಣ ಸಂವಿಧಾನ ಚೇಂಜ್ ಮಾಡ್ತೀವಿ, ದಲಿತರಿಗೆ ಕೊಟ್ಟಂಥ ಮೀಸಲಾತಿ ಹಾಕಿದ್ದೇವೆ, ನಿಮಗೆ ಇರ್ತಕ್ಕಂಥ ರಿಸರ್ವೇಷನ್ ರದ್ದು ಮಾಡ್ತೇವೆ. ಈ ಥರ ವ್ಯವಸ್ಥೆಗಳು ನಡೆದಿದ್ದಾವೆ, ನಡೆಯೋದಲ್ಲ, ಮುಂದೆ ಕೂಡ ನಡೀತಾವೆ. ಎಲ್ಲೋ ಒಂದು ಕಡೆ ಬಿಜೆಪಿ ಅಷ್ಟೇ ನಾವು ಬೆಳಗ್ಗೆ ತಕ್ಷಣ ಟೀಕಾ ಮಾಡೋದಲ್ಲ, ಕಾಂಗ್ರೆಸ್ ಸರ್ಕಾರಗಳು ಕೂಡ ಈ ಹಿಂದೆ ಸುಮಾರು 73 ಬಾರಿ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಿದೆ, ತಿದ್ದುಪಡಿ ಮಾಡಿದೆ. ಇದರ ಇತಿಹಾಸ ಇದೆ. ಯಾರು ನಮ್ಮವರಲ್ಲ, ವಿತೌಟ್ ಪಾಲಿಟಿಕ್ಸ್ ಯಾರು ಕೂಡ ನಮ್ಮವರಲ್ಲ. ದಿನ ಬೆಳಗ್ಗೆ ಕಾಂಗ್ರೆಸ್ನವರು ನಮ್ಮನ್ನ ಬದುಕಿಸ್ತಾರೆ, ಬಿಜೆಪಿಯವರು ನಮ್ಮನ್ನ ಉಳಿಸ್ತಾರೆ, JDS-ನವರು ನಮ್ಮನ್ನ ಏನು ಮನೆಗಳನ್ನು ಕೊಡ್ತಾರೆ, ದುಡ್ಡುಗಳನ್ನು ಕೊಡ್ತಾರೆ, ಜೀವನ ಕೊಡ್ತಾರೆ. ನಾನು ಕೂಡ ಎಲ್ಲರೂ ತಮ್ಮ 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 ಸುಖಕ್ಕಾಗಿ, ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಹೊರತು ನಾನು ನನ್ನ ಮನೆಯಿಂದ ಒಂದು ರೂಪಾಯಿ ಕೊಡೋದು. ಯಾಕೆ ಕೊಡೋಲ್ಲ ಅಂದರೆ 1000 ಕೋಟಿ ರೂಪಾಯಿ ಮಾಡಿದ್ದಾರೆ ಇವತ್ತು ರಾಜಕಾರಣಿಗಳು. ಯಾಕೆ ಮಾಡಿಲ್ಲ? BJP-ಆಗಿರ್ಬೋದು, JDS-ಆಗಿರ್ಬೋದು, ಕಾಂಗ್ರೆಸ್-ಆಗಿರ್ಬೋದು, DKC ಸುಮಾರು ಲಕ್ಷಾಂತರ ಕೋಟಿಗಳನ್ನ ದುಡ್ಡು ಮಾಡಿದ್ದಾರೆ. ಓಡೋದ್ರಲ್ಲಿ ನೋಡೋಣ 1000 ಕೋಟಿನ ದಲಿತ ಸಮುದಾಯಕ್ಕೆ ಪಾಪ ಮನೆಗಳಿಲ್ಲ, ಬೀದಿ ಮೇಲೆ ಬಿದ್ದಿದ್ದಾರೆ, ತಿಂಗಳಿಗೆ ಕೂಡಿಲ್ಲ, ಊಟ ಇಲ್ಲ, ಒಟ್ಟಡಪ್ಪ 1000 ಕೋಟಿ ಅಂತ ಹೇಳಿ ಒಂದು ಸರ್ಕಾರ ಖರ್ಚು ಮಾಡಿ ಓಡೋದ್ರಲ್ಲಿ ನೋಡೋಣ ಬರ್ತಾರೆ. ಯಡಿಯೂರಪ್ಪನವರು 1000 ಕೋಟಿ ಇದೆ, ಓಡೋದ್ರಲ್ಲಿ ನೋಡೋಣ ಬರ್ತಾರೆ. ಯಾರು ಮಕ್ಕಳು ಕೊಡೋಲ್ಲ. ಹೆಚ್ಚಿನ ಎಲ್ಲಿಂದ ಬಂದಿದ್ರು ನೀವು ಕೇಳಿದ್ರು ಎಲ್ಲ ನಮಗೆ. ಅದಕ್ಕಾಗಿ ಯಾರ ಕೂಡ ಭರವಸೆ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಇವತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನದಲ್ಲಿ 1000 ಕೋಟಿ ರೂಪಾಯಿ ಸರ್ಕಾರದಲ್ಲಿ ಅನುದಾನ ಇದೆ. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಇದೆ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಇದೆ. ಪ್ರತಿಯೊಂದು ಇಲಾಖೆಗಳಿಗೆ ಅವರಿಗೆ ನಮ್ಮ ರಕ್ಷಣೆ ಮಾಡಲಿಕ್ಕೆ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಮೊದಲು ನಾವು ಪ್ರಜ್ಞಾವಂತರಾಗಬೇಕು, ಮೊದಲು ನಾವು ಶಿಕ್ಷಣವಂತರಾಗಬೇಕು. ಯಾರ ಕಡೆ ಶಿಕ್ಷಣ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಮುಂದೆ ಬಂದರೆ ಯಾವುದನ್ನು ಕೊಡಬೇಕಾಗಿಲ್ಲ. ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಲಿಕ್ಕೆ ಸರ್ಕಾರದಲ್ಲಿ 1000 ಕೋಟಿ ರೂಪಾಯಿ ಇವತ್ತು STP ಮತ್ತು PSC ಯೋಜನೆಯಲ್ಲಿ 1000 ಕೋಟಿ ರೂಪಾಯಿ ದುಡ್ಡು ಕೊಡ್ತಾ ಇದೆ. ಸರಿಯಾಗಿ ಕೊಡುವಂಥ ಪರಿಜ್ಞಾನ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಆ ಪರಿಜ್ಞಾನ ಇಲ್ಲ. ನಾವು ಅದಕ್ಕೆ ಇನ್ನೊಂದು ಆಗ್ತಾ ಇದೆ ಹೊರತು ಬೇರೆ ವಿಚಾರಗಳಿಲ್ಲ. ಎಲ್ಲೋ ಒಂದು ಕಡೆ ಮಕ್ಕಳನ್ನ ಶಾಲೆ ಕಳಿಸಿಬಿಟ್ರೆ ನಾಳೆ ನಮ್ಮ ಮನೆ ಕೆಲಸ ಮಾಡೋದು ಯಾರು? ನಮ್ಮ ಮನೆಯಲ್ಲಿ ತಿನ್ನಲಿಕ್ಕೆ ಊಟದ ವ್ಯವಸ್ಥೆ ಇಲ್ಲ, ಮಕ್ಕಳ ಶಾಲೆಗೆ ದುಡ್ಡಿಲ್ಲ ಅಂತ ಕೂಡೋದಲ್ಲ. ಇದೇ ನೀವು ಮುಂದೆ ಬಂದರೆ, ಪ್ರಜ್ಞಾವಂತರಾದರೆ, ನೀವು ನಾಯಕತ್ವದಲ್ಲಿ ಬಂದರೆ, ನಿಮಗೆ ಸಮಾಜದ ವಿಷಯಗಳು ಗೊತ್ತಾದರೆ, ನಮಗೆ ಏನು ಸಿಗ್ತದೆ, ನಮಗೆ ಏನು ತಗೋಬೇಕು, ನಾವೇನು ಪಡ್ಕೋಬೇಕು ಅನ್ನೋದು ನಿಮಗೆ ಪ್ರಜ್ಞೆ ಆದರೆ ನಿಮ್ಮ ಮಕ್ಕಳನ್ನ IAS ಮಾಡ್ತೀರಾ, IPS ಮಾಡ್ತೀರಾ, KS ಮಾಡ್ತೀರಾ, ಕಮಿಷನರು ಮಾಡ್ತೀರಾ. ಗೊತ್ತಿಲ್ಲ ಏನು ಮಾಡೋದು? ಯಾಕೆ ಹೇಳ್ತಾರೆ ಸಮಾಜವನ್ನು ನೀವು ಬಹಳ ಮುನ್ಸೂಚನೆ ತರಬೇಕು, ಸಮಾಜವನ್ನು ನೀವು ಪ್ರತಿಭಟಿಸಬೇಕು, ಸಮಾಜವನ್ನು ಕಡೆ ತರಬೇಕು ಅಂತ ಹೇಳಿ ದುಡ್ಡು ಕೊಡ್ತಾರೆ. ನಾವು
ಏನು ಮಾಡೋದು ಹೇಳಿ? ದುಡ್ಡು ಕೊಟ್ಟು ಗಾಡಿ ಮಾಡಿ ಬನ್ನಿ ಅಂತಂದ್ರೂ ಕೂಡ ಬರ್ತಾ ಇಲ್ಲ. ಯಾಕೆ ಮಾಡೋದು? ಎಷ್ಟು ದಿನ ಆಗುತ್ತೆ ನಿಮ್ಗೆ ಗಾಡಿಗಳ ವ್ಯವಸ್ಥೆ ಮಾಡ್ತಾ ಇದೆ? ಎಷ್ಟು ದಿನ ಬಂದ್ರಿ? ನಾವು ಯಾಕಂದ್ರೆ ಭಾಳ ದುಡ್ಡು ಲಕ್ಷಾಂತರ ರೂಪಾಯಿ ಅಲ್ಲ, 10-20 ವರ್ಷಗಳಿಗೆ ಖರ್ಚು ಮಾಡಿ ಕಾರ್ಯಕ್ರಮ ಮಾಡಿದ್ರೆ ಹೋರಾಟ ಮಾಡ್ತೇವೆ. ನಾವು ಕೂಡ ಮನೆಗೆ ಹೋಗಿ ಮಾತುಗಳನ್ನು ಒದಗಿಸ್ತೀವಿ ಇಲ್ಲ. ಅದಕ್ಕೆ ನಮ್ಮ ಜೊತೆಗೆ ನಾನು ಯಾಕೆ ಬೇಕಾದ್ರೆ ಮಾತಾಡಿದ್ರೆ ನಾವು ಮೊದಲು ಬರಬೇಕು. ಇವತ್ತು ಎಲ್ಲ ಚೆನ್ನಾಗಿದೆ, ಸರ್ಕಾರ ಆಶ್ರಯ ಮಾಡ್ಕೊಡಿದೆ, ರೇಷನ್ ಕೊಡ್ತಾರೆ, ಎಲ್ಲ ವ್ಯವಸ್ಥೆ ಇದೆ. ಆದರೆ ಇದು ನಾಳೆಗೆ ಬರ್ತಾ ಇದ್ದರೆ ಹೆಂಗೆ ಹೋರಾಟ ಮಾಡೋದಕ್ಕೆ ಪರಿಸ್ಥಿತಿ ಯಾಕಿಲ್ಲ? ನಾಳೆಗೆ ಬರ್ತಾ ಇದ್ದರೆ ಮುಗಿದೋಯ್ತು. 2,000 ರೂಪಾಯಿ ಕಳೆದ ವರ್ಷ ದುಡ್ಡು ಕೊಡ್ತಾರೆ, ಅಕ್ಕಿ ಬರ್ತದೆ, ಅವರು ಭರವಸೆ ಪಟ್ಟಿದ್ದಾರೆ. ನಾಳೆ ಬಂದು ಮಾಡಿಬಿಟ್ರೆ ಮುಗಿದೋಯ್ತು ನಮ್ಮ ಕೈಯಲ್ಲಿ. ನಾವು ಮತ್ತು ಕೈಯಲ್ಲಿ ಹುಡುಗರಿಗಿಬೇಕು, ಹುಡುಗರಿಗಿಬೇಕು, ಕೊಡ್ಲಿಗಿಬೇಕು ಕೆಲಸ ಮಾಡ್ತೀವಿ ಅಷ್ಟೇ. ಅದಕ್ಕಾಗಿ ನಮ್ಮ ಆರ್ಥಿಕ ವ್ಯವಸ್ಥೆಗಳನ್ನು ನಾವೇ ಬದಲಾವಣೆ ಮಾಡ್ಕೋಬೇಕು. ನಮ್ಮ ಕೈಯಲ್ಲಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನ್ನು ಹೇಳ್ತಾರೆ, ಯಾರಿಗಾದರೂ ಕೂಡ ನಿಮ್ಮ ಉದ್ಧಾರ ಸಾಧ್ಯವಿಲ್ಲ, ನಿಮ್ಮ ಉದ್ಧಾರ ನಿಮ್ಮ ಕೈಯಲ್ಲಿದೆ. ಬಸವಣ್ಣ ಹೇಳಿದರು, ನಿಮ್ಮ ಕಾಯಕದಲ್ಲಿ ನಿಮಗೆ ಕೈಲಾಸ. ನೀವು ಕಾಯಕ ಮಾಡಿದಷ್ಟೇ ನಿಮ್ಮ ಹೊಟ್ಟೆ ತುಂಬುತ್ತದೆ. ನಿಮ್ಮ ಕೈ ಹೆಸರಾದರೆ ನಿಮ್ಮ ಬಾಯಿ ಹೆಸರಾಗ್ತದೆ. ಇಲ್ಲ ಅಂದರೆ ನಾವು ಅಡಿಗೆ ಆ ವ್ಯವಸ್ಥೆಯನ್ನು ನಾವು ನೆನಪಿಟ್ಕೊಂಡು ಬರ್ತಕ್ಕಂಥ ದುಡ್ಡಲ್ಲಿ ಎಷ್ಟು ಅನುಕೂಲತೆ ಅಷ್ಟು ಕೂಡಿಟ್ಟು ನಮ್ಮ ಮಕ್ಕಳಿಗೆ ಸರ್ಕಾರ ಯೋಜನೆಗಳು ಸವಾಲಿದ್ದಾವೆ. ಹಾಸ್ಟೆಲ್ ವ್ಯವಸ್ಥೆಗಳಿಗೆ ಫ್ರೀ ಫೀಸ್ ಇದೆ. ಅಡ್ಮಿಷನ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಫ್ರೀ ಫೀಸ್ ಇದೆ. ಅದನ್ನು ಪಡ್ಕೊಳ್ಳುವಂಥ ಜ್ಞಾನೋತ್ತರಗಳ ಕೇಳೋಣ. ಇಲಾಖೆಗಳಲ್ಲಿ ಹೋಗುವಂಥ ಮನೆ ಬಿಟ್ಟು ಮೊದಲು ನಾನು ತಾಲೂಕಿಗೆ ಹೋಗಬೇಕು, ಜಿಲ್ಲಾಗೆ ಹೋಗಬೇಕು, ನನಗೆ ಸಿಗ್ತಕ್ಕಂಥ ಸೌಲಭ್ಯ ನಾನು ಪಡ್ಕೋಬೇಕು ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿ ಹೊರಬೇಕು. ಅಂದರೆ ಮಾತ್ರ ನಮ್ಮ ಉದಾಹರಣೆ ನಮ್ಮ ಕೈಯಲ್ಲಿ ಸಾಧ್ಯ ಇದೆ. ಯಾರೋ ಕೊಡ್ತಾರೆ, ಯಾರೋ ನಾವು ಖರ್ಚು ಕೊಡ್ತಾರೆ ಅಂತೇಳಿ ದಿನ ಹೋಗಿ ಮಾತ್ರ ನಾವು ಕಾಯೋದಲ್ಲ. ನಮಗೆ ಸಿಗ್ತಕ್ಕಂಥ ಬೆನಿಫಿಟ್ಸು, ನಮಗೆ ಸಿಗ್ತಕ್ಕಂಥ ಯೋಜನೆಗಳನ್ನು ನಾವು ಪಡಲಿಕ್ಕೆ ಕಚೇರಿ ಭಾಗದಲ್ಲಿ ನಾವು ಕೊಟ್ಟಿದ್ದೆ, ಅಲ್ಲಿದೆ ದುಡ್ಡು. ನಾವು ಕೊಡ್ತಕ್ಕಂಥ ದುಡ್ಡಲ್ಲಿದೆ, ಬೇರೆ ದುಡ್ಡಲ್ಲ ಅದು. ನಮಗೆ ನಾವು ದುಡ್ಡು ಶ್ರಮಪಟ್ಟು ವ್ಯವಸ್ಥಿಸಿ ಅಲ್ಲಿ ಟ್ಯಾಕ್ಸ್ ಅನ್ನು ಕಟ್ಟಿರ್ತಕ್ಕಂಥ ಸರ್ಕಾರ ದುಡ್ಡು ಅಲ್ಲಿದೆ. ನಾವು ತಗೊಳ್ಳುವಂಥ ಆಗಬೇಕು ಅಷ್ಟೇ, ನಾವು ಕೇಳುವಂಥ ಆಗಬೇಕಷ್ಟೇ. ನಮ್ಗೆ ಗೊತ್ತೇ